Friends, welcome to my YouTube channel All in One Your Home by Khan Zaid sir. ಸ್ನೇಹಿತರೆ, ಕರ್ನಾಟಕ SSLC ಫಲಿತಾಂಶ ಹೊರಬಂದಿದ್ದು. ಈ ಒಂದು ಫಲಿತಾಂಶದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಟಾಪರ್ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಟಾಪರ್ ಆಗಿ ನಮ್ಮ ಚನ್ನಗಿರಿ ತಾಲೂಕಿನ ತ್ಯಾಂಗಿ ಸಮೀಪ ಇರುವ ಗ್ರಾಮ ಮಿಯಾಪುರದ ಸೃಷ್ಟಿ ML ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಚಾನಲ್ ವತಿಯಿಂದ ಒಂದು ಸಂದರ್ಶನವನ್ನು ನಮ್ಮ ಆತ್ಮೀಯ ಸ್ನೇಹಿತರಾದ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸದಸ್ಯರಾದ ಹಾಗೂ ಸಹ ಶಿಕ್ಷಕರಾದ ಅಣ್ಣಪ್ಪ ಸರ್ ಅವರು ಮುಂದುವರಿಸುತ್ತಾರೆ. ನಮಸ್ಕಾರ. ಆಲ್ ಇನ್ ಒನ್ ಯುವರ್ ಹೋಮ್ ಬೈ ಜಹೀರ್ ಖಾನ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂದು ಕರ್ನಾಟಕ SSLC ಪರೀಕ್ಷೆಯಲ್ಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮಿಯಾಪುರ ತಂಡದ ಗ್ರಾಮೀಣ ಪ್ರತಿಭೆ ಟಾಪರ್ ವಿದ್ಯಾರ್ಥಿನಿಯೊಂದಿಗೆ ನಾವು ಒಂದು ಸಂದರ್ಶನ ಮಾಡಲು ಬಂದಿದ್ದೇವೆ. ಅವರು ಈ ಸಂದರ್ಶನದಲ್ಲಿ ಅವರ ತಂದೆ ತಾಯಿ ಮತ್ತು ಅವರ ಸೃಷ್ಟಿ ಭಾಗವಹಿಸಿದ್ದಾರೆ. ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ, ಅವರು ಉತ್ತರಿಸಿ. ಮೊದಲನೇದಾಗಿ, ನೀವು ಟಾಪರ್ ಆಗಿರೋದಕ್ಕೆ ದಾವಣಗೆರೆ ಜಿಲ್ಲೆಗೆ ತುಂಬ ಹೃದಯದ ಅಭಿನಂದನೆಗಳು. ನೀವು ಮೊದಲನೇದಾಗಿ ನಿಮ್ಮ ಹೆಸರು, ತಂದೆ ತಾಯಿ ಹೆಸರನ್ನು? ನನ್ನ ಹೆಸರು ಸೃಷ್ಟಿ ML. ನಮ್ಮ ತಂದೆ ಹೆಸರು ಲೋಕೇಶ್ ನಾಯ್ಕ್, ತಾಯಿ ವಿಶಾಲಾಬಾಯಿ. ಸ್ಮೈಲಿ. ನಿಮಗೆ ಈ ರೀತಿ ದಾವಣಗೆರೆ ಜಿಲ್ಲೆಯಲ್ಲಿ ಟಾಪರ್ ಆಗಿದ್ದೀರಿ, ನಿಮ್ಗೆ ಈ ರೀತಿ ಅಂಕಗಳು ಗಳಿಸಿದ್ದು ನಿಮಗೆ ಎಷ್ಟು ಖುಷಿಯಾಗಿದೆ? ನನಗೆ ತುಂಬ ಖುಷಿ ಆಗ್ತಿದೆ. ಮುಂದೇನು ಇದೇ ಥರ ಓದಬೇಕು ಅಂತ ಅನ್ಕೊಂಡಿದ್ದೀರಾ? ಈ ಒಂದು SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕೋಸ್ಕರ ನಿಮ್ಮ ಶಿಕ್ಷಕರಿಗೆ, ತಂದೆ ತಾಯಿಗಾದಂಥ ಒಂದು ಅನುಭವ ಏನು? ನಮ್ಮ ಟೀಚರ್ಸ್ ಪೇರೆಂಟ್ಸ್ ತುಂಬ ಖುಷಿಪಟ್ಟರು. ನಾವು ಅಲ್ಲಿ ಸ್ಕೂಲಿಗೆ ಹೋದ ತಕ್ಷಣ ಎಲ್ಲರೂ ನಗ್ನಗ್ತಾ ಮಾತಾಡ್ಸಿದ್ರು. ಅದರಲ್ಲೂ ನನಗೆ ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಕರೆದು ಕಂಗ್ರ್ಯಾಚುಲೇಷನ್ಸ್ ಹೇಳಿದರು. ಮತ್ತು ಸ್ಕೂಲಿಂದ ಬಂದಮೇಲೆ ಕೂಡ ಫೋನ್ ಮಾಡಿ ನಿನಗೆ ಯಾವ್ಯಾವ ಥರ ಹೆಲ್ಪ್ ಬೇಕೇನಾದರೂ ಅಂತ ಕೇಳಿ ಎಲ್ಲ ಚೆನ್ನಾಗಿ ಖುಷಿಪಟ್ಟರು. ಅವ್ರಿಗೆ ನಾನು ಅಷ್ಟು ತೆಗ್ದಿರೋದಕ್ಕೆ ಹೆಮ್ಮೆ ಇದೆ, ಅದಕ್ಕೆ ಖುಷಿ ಆಗ್ತಿದೆ. ನಮ್ಮ ಪೇರೆಂಟ್ಸ್ ಕೂಡ ನನ್ನನ್ನು ಎಲ್ಲ ಕಡೆ ಕರೆದು ಸನ್ಮಾನ ಮಾಡ್ತಿರೋದಕ್ಕೆ ಅವರಿಗೂ ಖುಷಿ ಆಗ್ತಿದೆ. ಮತ್ತು ಇದೇ ಥರ ಮಾರ್ಕ್ಸ್ ತೆಗೆದು ಅವರ ಗೌರವ ಹೆಚ್ಚಿಸ್ಬೇಕು ಅಂತ ಅನ್ಕೊಂತೀನಿ. ಓಕೆ. ಅದೇ ರೀತಿಯಾಗಿ ನೀವು ಈ ರೀತಿ ಅಂಕಗಳು ಗಳಿಸ್ಲಿಕ್ಕೆ ನಿಮ್ಗೆ ಯಾರಾದರೂ ಪ್ರೇರಣೆ ಇದ್ದಾರಾ? ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್ ಯಾರಾದರೂ ಇದ್ದಾರಾ? ನಮ್ಮ ಪೇರೆಂಟ್ಸ್, ಟೀಚರ್ಸ್. ಅದೇ ರೀತಿಯಾಗಿ ನಿಮ್ಮ ಓದಿನ ದಿನಚರಿ ಮತ್ತು ವೇಳಾಪಟ್ಟಿ ಯಾವ ರೀತಿ ಮಾಡ್ಕೊಂಡಿದ್ರಿ, ಯಾವ ರೀತಿ ಓದಿದ್ರಿ, ಅದನ್ನು ಸ್ವಲ್ಪ ತಿಳಿಸಿ. ಸ್ಕೂಲ್ ಎಕ್ಸಾಮ್ ಇಲ್ಲದೆ ಇದ್ದಾಗ ಸ್ಕೂಲಿಂದನೇ ಒಂದು ಟೈಮ್ ಟೇಬಲ್ ಕೊಟ್ಟಿದ್ರು, ಅದನ್ನೇ ಫಾಲೋ ಮಾಡ್ತಿದ್ದೆ. ಏನು ಎಕ್ಸಾಮ್ ಟೈಮಲ್ಲಿ ನಾನೇ ಓನಾಗಿ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಹಾಕ್ಕೋಬೇಕು ಅಂತ ನಾನೇ ಅಂದರೆ ಪ್ರತಿ ಸಲನೂ ಒಂದೇ ಥರ ಮಾಡ್ಕೊಳ್ತಿರ್ಲಿಲ್ಲ. ಒಂದೊಂದು ಎಕ್ಸಾಮಿಗೆ ಟೈಮ್ ಟೇಬಲ್ನ ಚೇಂಜ್ ಮಾಡಿಕೊಂಡು ಓದ್ತಾ ಇದ್ದೆ. ನೀವು ಟ್ಯೂಷನಲ್ಲಿ ಹೆಚ್ಚು ಸ್ಟಡಿ ಮಾಡ್ತಿದ್ರ ಅಥವಾ ಮನೆಯಲ್ಲಿ ಓದ್ತಾ ಇದ್ರ? ಅದನ್ನು ತಿಳಿಸಿ. ನಾನು ಟ್ಯೂಷನ್ಗೆ ಹೋಗ್ತಿಲ್ಲ, ಮನೆಯಲ್ಲ ಓದ್ತಾ ಇದ್ದೆ. ಓಕೆ. ಅದೇ ರೀತಿಯಾಗಿ ನೀವು ಈಗ ಮುಂದೆ ಓದುವ SSLC ಓದುವ ವಿದ್ಯಾರ್ಥಿಗಳಿಗೆ ನೀವು ಪ್ರೇರಣೆ ಆಗಿದೆ, ಅವ್ರಿಗೂ ನೀವು ಕೊಡುವಂಥ ಮೆಸೇಜ್ ಏನು? ಅವ್ರು ಯಾವ ರೀತಿ ಓದಬೇಕು ಅಂತ ಹೇಳಿ? ಅವರು ಟೀಚರ್ಸ್ ಪೇರೆಂಟ್ಸ್ ಹಾಕೋ ಶ್ರಮದಲ್ಲಿ ನಾವೊಂದು ಸ್ವಲ್ಪ ಹಾಕಿದ್ರೂ ಸ್ವಲ್ಪ ಕಷ್ಟಪಟ್ಟು ಓದಬೇಕು ಅಂತ ಏನಿಲ್ಲ. ಇಷ್ಟಪಟ್ಟು ಅವ್ರಿಗೋಸ್ಕರನಾದರೂ ಚೆನ್ನಾಗಿ ನಮಗೇನು ಬೇಕು ಅಂದರೆ ನಮಗೇನು ಬೇಕೋ ಅದನ್ನೆಲ್ಲ ನಮ್ಮ ಟೀಚರ್ಸು ಮತ್ತು ಪೇರೆಂಟ್ಸು ಕೊಡಿಸ್ತಾರೆ. ಅವ್ರಿಗೆ ನಾವು ಕೊಡೋದೇನೆಂದರೆ ಮಾರ್ಕ್ಸ್ ಮಾತ್ರನೇ ಕೊಡೋಕ್ಕಾಗೋದು. ಅದಕ್ಕೆ ಅವ್ರಿಗೋಸ್ಕರನಾದರೂ ನಾವು ಇಷ್ಟಪಟ್ಟು ಓದಬೇಕು. ಹಾಗಾದರೆ ನಿಮ್ಮ ಮುಂದಿನ ಗುರಿ ಏನು? ನೀವೇನಾಗಬೇಕು ಅಂದ್ಕೊಂಡಿದ್ದೀವಿ? ನಾನು MBBS ಮಾಡಿ ಅದಾದಮೇಲೆ IAS ಆಗಬೇಕು ಅಂತ ಅನ್ಕೊತೀನಿ. ಅದೇ ರೀತಿಯಾಗಿ ಮೊದಲನೇದಾಗಿ ಫಲಿತಾಂಶ ಬಂದಾಗ ನೀವು ವೈಯಕ್ತಿಕವಾಗಿ ಮತ್ತು ನಿಮ್ಮ ಒಂದು ಶಾಲೆಯ ವಾತಾವರಣ ಯಾವ ರೀತಿ?
ಫಸ್ಟ್ ರಿಸಲ್ಟ್ ಕೇಳಿದಾಗ ಇನ್ನೊಂದು ಸ್ವಲ್ಪ ಬರಬೇಕಿತ್ತಲ್ಲ ಸೈನ್ಸ್ ಅಂತ ಅನಿಸಿತ್ತು. ಆಮೇಲೆ ಸ್ಕೂಲಿಗೆ ಹೋದ್ಮೇಲೆ ಎಲ್ಲರೂ ಅದರಿಂದನೇ ತೃಪ್ತಿ ಪಡು, ಚೆನ್ನಾಗಿ ತೆಗ್ದಿದ್ದೀಯಾ, ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿದೆಯಾ ಅಂತ ಎಲ್ಲ ಖುಷಿಪಟ್ಟರು. ಅದರಿಂದ ನನಗೂ ಖುಷಿ ಆಯಿತು. ಶಾಲೆ ಹೆಸರು ಅದೇ ರೀತಿಯಾಗಿ ನಿಮ್ಮ ಶಾಲೆಯ ಹೆಸರು ಏನು? ಶ್ರೀ ಮಾತಾ ವಿದ್ಯಾಸಂಸ್ಥೆ ಪ್ರಕೃತಿ ವಿದ್ಯಾಲಯ ತ್ಯಾವಂಗಿ. ಅದೇ ರೀತಿಯಾಗಿ ನಾವು ಇಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮಿಯಾಪುರ ತಂಡದ ಗ್ರಾಮೀಣ ಪ್ರತಿಭೆ ಸೃಷ್ಟಿ ಅವರೊಂದಿಗೆ ನಾವು ಇವತ್ತು ಸಂದರ್ಶನವನ್ನು ನಡೆದಿದ್ದೀವಿ. ಅದೇ ರೀತಿಯಾಗಿ ನೀವು ಮುಂದೆ ಬರುವಂಥ ದಿನಗಳಲ್ಲಿ ಈ ವಿದ್ಯಾರ್ಥಿ ನಿಮಗೆ ಪ್ರೇರಣೆ ಆಗಿದ್ದಾರೆ. ನೀವು ಇದೇ ರೀತಿಯಾಗಿ ಉನ್ನತ ವ್ಯಾಸಂಗವನ್ನು ಮಾಡಿ ಮುಂದೆ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ ಅಂತೇಳಿ ಹೇಳ್ತಾರೆ. ಸ್ನೇಹಿತರೆ, ನಾವು ಇವತ್ತು ಬೆಳಿಗ್ಗೆ ಮಿಯಾಪುರಿಗೆ ಬಂದಾಗ ಇಲ್ಲಿ ಇರೋ ಮನೆಗಳು ಬರೀ 110. ಆದರೆ ಸೃಷ್ಟಿ ಅದೇನು ಹೇಳ್ತಾರಲ್ಲ, ಅದು ಕೆಸರಲ್ಲಿ ಅಳಿದ ಕಮಲ ಅಂದಂಗೆ ಇಡೀ ಜಿಲ್ಲೆಗೆ, ದಾವಣಗೆರೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇದು ಯಾವುದೋ ಒಂದು ಸಣ್ಣ ಮಾತಲ್ಲ ಸ್ನೇಹಿತರೆ. ಯಾಕಂದರೆ ಇಂಥ ಪ್ರತಿಭೆಯನ್ನು ನಾವು ಹೊರಗೆ ತರಬೇಕಾಗುತ್ತೆ. ಅದೇನು ಹೇಳ್ತಾರಲ್ಲ, ಸಕ್ಸಸ್ ಈಸ್ ಕಮ್ ಫ್ರಮ್ ಹಾರ್ಡ್ ವರ್ಕ್. ಹಾಗಾಗಿ ನಾನೊಂದು ಕೊನೆಯ ಒಂದು ಪ್ರಶ್ನೆ ಅವ್ರ ತಂದೆಗೆ. ಸರ್, ನಿಮಗೆ ಜಾಸ್ತಿ ಪ್ರಶ್ನೆಗಳಲ್ಲ, ನಾನು ಬರೀ ಒಂದೇ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮಗಳು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಏನು ಅಂತ ಹೇಳಿ ಸರ್. ಕಾರಣ ಏನಿಲ್ಲ ಸರ್, ಮಗಳು ಶ್ರಮ ಪಟ್ಟಿದ್ದಾಳೆ, ಕಷ್ಟಪಟ್ಟು ಓದಿದ್ದಾಳೆ. ಟೀಚರ್ಸು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರ ತಾಯಿ ಭಾಳ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಅವಳು ಇಷ್ಟಕ್ಕೊಂದೆಲ್ಲ ಮಾರ್ಕ್ಸ್ ತೆಗೆಯೋದಕ್ಕೆ ಕಾರಣ. ನಮ್ಮ ಚಾನಲ್ ಬಂದು ಸಂದರ್ಶನ ಕೊಡೋದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು. ಅಮ್ಮ, ನಿಮ್ಮದೊಂದು ಅನಿಸಿಕೆ ಒಂದೇ ಒಂದು. ಈ ರೀತಿ ಮಾರ್ಕ್ಸ್ ತೆಗ್ದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್. ಮತ್ತೆ ಅವಳಿಗೆ ಈ ಮಾರ್ಕ್ಸ್ ಕಡಿಮೆ ಆಯ್ತು ಅನ್ನೋದು ಅವಳು ಸ್ಟಾರ್ಟಿಂಗ್ ಇಂದನೂ ಅವಳು 625 ತೆಗಿಲೇಬೇಕು ಅಂತ ಹೇಳ್ತಿದ್ಲು. ಆದ್ರೆ ಅವತ್ತು ರಿಸಲ್ಟ್ ಬಂದಿನ ಹತ್ಲವಳು ಸೈನ್ಸ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಹೇಳಿ. ಮತ್ತೆ ಖುಷಿ ಆಗ್ತಿದೆ ಈ ಮತ್ತೆ ಅವಳು ಆ ತರ ಮಾರ್ಕ್ಸ್ ತೆಗ್ದಿರೋದಕ್ಕೆ ಎಲ್ಲ ಶಿಕ್ಷಕರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅವರು ಸಹ ಪ್ರತಿಯೊಂದು ಸಬ್ಜೆಕ್ಟಿಗೂ ಎಲ್ಲರೂ ಫೋನ್ ಮಾಡ್ತಾ ಇದೇ ರೀತಿ ಓದಬೇಕು ಅಂತ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಆಲ್ ಇನ್ ಒನ್ ಯುವರ್ ಹೋಮ್ ನಿತಿನ್ ಭಾಯ್ ಖಾನ್ ಜಹೀರ್ ಸರ್ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ನೀಡಿದ್ದಕ್ಕಾಗಿ ಲೋಕೇಶ್ ಅವರಿಗೆ, ಅದೇ ರೀತಿಯಾಗಿ ಸೃಷ್ಟಿ ಮತ್ತು ಅವರ ತಾಯಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ದಾವಣಗೆರೆ ಜಿಲ್ಲೆಯ ಟಾಪರ್ ಚನ್ನಗಿರಿ ತಾಲೂಕು ಮಿಯಾಪುರ ತಂಡದ ಸೃಷ್ಟಿಯಾದವರಿಗೆ ನಮ್ಮ ಚಾನಲ್ ವತಿಯಿಂದ ಸನ್ಮಾನವನ್ನು ಮಾಡ್ತಿದ್ದೀವಿ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಗ್ರಾಮ ಪಂಚಾಯತ್ ಸದಸ್ಯರು ತಾವು ಬನ್ನಿ ಸರ್ ಇದ್ರೆ. ಅದೇ ರೀತಿಯಾಗಿ ಮಹಾಬಲೇಶ್ವರ್ ಗೌಡರು ಅವರು ಕೂಡ ಈ ಒಂದು ವೇದಿಕೆಗೆ ಬಂದು ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ಕೇಳ್ಬೋದು. ಒಬ್ರು ಶಾಲಕ್ಕೆ ಒಬ್ರು ಹೌದು.